ದೌರ್ಜನ್ಯದಿಂದ ನಡೆದುಕೊಳ್ತೆ ಅನ್ನೋದನ್ನ ಒಬ್ಬ ಕೇಂದ್ರ ಕೃಷಿ ಸಚಿವರೇ ಹೇಳಿದಾಗ ಇನ್ನು ಶ್ರೀಸಾಮಾನ್ಯನ ಬಾಡೇನು ಅನ್ನೋದು ನಾನು ತಮ್ಮ ಮುಂದೆ ಕೇಳೋದಕ್ಕೆ ಇಚ್ಛೆಪಡ್ತೇನೆ. ಮತ್ತು ಈಗ ಕರ್ನಾಟಕದಲ್ಲಿ ಅತ್ಯಂತ ಹೇರಳವಾಗಿ ಬೆಳೀತಾ ಇರತಕ್ಕಂಥ ಶ್ರೀಗಂಧವನ್ನು ಒಂದು ಮಾಫಿಯಾ ಹಲವಾರು ವರ್ಷಗಳಿಂದ ಕಳ್ಳತನ ಮಾಡ್ತಾರೆ. ಈ ಕಳ್ಳತನಗಳಿಂದಾಗಿ ರೈತರು ಹೈರಾಣಾಗಿ ನಾವು DGP ಅವರಿಗೆ 16 ಅಂಶಗಳ ಕಾರ್ಯಕ್ರಮ ರೂಪಿಸಬೇಕು ಮತ್ತು ಕಳ್ಳತನಗಳನ್ನು ನಿಯಂತ್ರಿಸಬೇಕು ಅಂತ ಹೇಳಿ ನಾವು ಈಗಾಗಲೇ ಕೇಳ್ಕೊಂಡಿದ್ದೇವೆ. ಆದರೆ ಈ ಕಳ್ಳರ ಜಾಲ ಅಥವಾ ರಿಸೀವರ್ಸ್ ಜಾಲ ಏನಿದೆ, ಇದು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯನಿರತವಾಗಿರೋದ್ರಿಂದ ಮತ್ತು ಅವರು ಪ್ರತಿ ಸಾರಿ ರೈತರಿಗೆ ಧಕ್ಕೆಯನ್ನು ಮಾಡ್ತಾ ಇರೋದ್ರಿಂದ ಇದನ್ನು ಕೂಡ CBIಗೆ ಕೊಡಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಅನೇಕ ಬಾರಿ ಮನವಿ ಮಾಡಿದ್ದೇವೆ. ಆದರೆ ಇದರ ಬಗ್ಗೆ ಯಾವುದೇ ರೀತಿಯಾದ ಸಕಾರಾತ್ಮಕವಾದ ಸ್ಪಂದನೆ ಸರ್ಕಾರದಿಂದ ದೊರೆತಿಲ್ಲ ಅನ್ನೋದನ್ನ ವಿಷಾದದಿಂದ ತಮಗೆ ಹೇಳೋದಕ್ಕೆ ಇಚ್ಛೆಪಡ್ತೇನೆ. ಮತ್ತು ಇದೇ ವಿಷಯವಾಗಿ 27ನೇ ತಾರೀಕು ಮೇ 2025ರಂದು ಅರಣ್ಯ ಸಚಿವರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ರು. ನಾನು ಗೃಹ ಸಚಿವರೊಡನೆ ಮಾತನಾಡಿ ಈ ಏನು ಕಳ್ಳತನಗಳ ಪಿಡುಗಿದೆ ಇದನ್ನು ನಿಲ್ಲಿಸ್ತೇನೆ ಅಂತ ಕೂಡ ಆಶ್ವಾಸನೆ ಕೊಟ್ಟಿದ್ರು. ಆದರೆ ಇದುವರೆಗೂ ಕೂಡ ಅವರ ಆಶ್ವಾಸನೆಯನ್ನು ಈಡೇರಿಸದೆ ನಮ್ಮ ರೈತರು ಶ್ರೀಗಂಧ ಮರಗಳ ಕಳ್ಳತನಗಳ ಪ್ರಮಾಣ ಹೆಚ್ಚಾಗಿ ಈ ಅರಣ್ಯ ಸಚಿವರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರದು. ಮತ್ತು ಅರಣ್ಯ ಸಚಿವರು ನೀಡಿದ ಆಶ್ವಾಸನೆಯನ್ನು ಪಾಲಿಸದೇ ಇರೋದ್ರಿಂದ ಶ್ರೀಗಂಧದ ಕಳ್ಳರ ಮಾಫಿಯಾಗೆ ಅನುಕೂಲವಾಗಿದೆ ಅಂತ ಹೇಳಿ ಮತ್ತು ರೈತರಿಗೆ ಮುಳುವಾಗಿದೆ ಅಂತ ಹೇಳಿ ನಮ್ಮ ಸಂಘದ ಅಭಿಪ್ರಾಯವಾಗಿದೆ. ಈ ವಿಷಯದಲ್ಲಿ ಗೃಹ ಸಚಿವರು ಕೂಡ ದಿವ್ಯ ಮೌನ ವಹಿಸಿರುವುದು ನಮ್ಮನ್ನು ತುಂಬ ಆತಂಕಕ್ಕೆ ಈಡು ಮಾಡಿದೆ. ಇತ್ತೀಚೆಗೆ ಗೃಹ ಸಚಿವರು ಮಾದಕ ವಸ್ತುಗಳ ಬಗ್ಗೆ ಹೇಳಿದರು ಮತ್ತು ರಕ್ತ ಚಂದನದ ಬಗ್ಗೆ ಹೇಳಿಕೆ ಕೊಟ್ಟರು. ಅಂತಹ ಕಳ್ಳತನಗಳನ್ನು ನಿರ್ಬಂಧ ಮಾಡ್ತೇವೆ ಅಂತ ಹೇಳಿ. ಆದರೆ ಶ್ರೀಗಂಧ ನಮ್ಮ ರಾಜ್ಯದ ಅಸ್ಮಿತೆ, ಈ ಶ್ರೀಗಂಧದ ಮಹತ್ವದ ಬಗ್ಗೆ ಇದ್ರೂ ಕೂಡ ಅವರು ಯಾವುದೇ ರೀತಿಯಾದ ಕಟ್ಟುನಿಟ್ಟಿನ ಆದೇಶಗಳನ್ನು ನೀಡದಿರುವುದು ನಮಗೆ ಚಿಂತೆಗೆ ಈಡು ಮಾಡಿದೆ ಅಂತ ಹೇಳೋಕ್ಕೆ ಇಚ್ಛೆಪಡ್ತೇನೆ. ಇಷ್ಟೆಲ್ಲರ ನಡುವೆ ನಾವು ಅಖಿಲ ಕರ್ನಾಟಕ ಶ್ರೀಗಂಧ ಮತ್ತು ವನಕೃಷಿ ಬೆಳೆಗಾರರ ಸಂಘವು ಏನು ನಮ್ಮ ರೈತರ ಬಳಿ ಇದೆ ಶ್ರೀಗಂಧ, ಅದನ್ನು ನಾವೇ ಸಂಸ್ಕರಣೆ ಮಾಡಿ ಅವರ ಆದಾಯ ದ್ವಿಗುಣಗೊಳಿಸೋದು ಮತ್ತು ಮೌಲ್ಯವರ್ಧನೆ ಮಾಡುವ ಮೂಲಕ ಸುಸ್ಥಿರ ವರಮಾನವನ್ನು ರೂಪಿಸೋದಕ್ಕೋಸ್ಕರ ರೈತರಿಗೋಸ್ಕರ ನೇರವಾಗಿ ಶ್ರೀಗಂಧ ಮಾರಾಟದ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಾವು ಸಂಘದ ಮೂಲಕ ಒಂದು ಫೆಸಿಲಿಟೇಷನ್ ಅಂದರೆ ಅನುಕೂಲತೆ ಮಾಡಿಕೊಡ್ತೇವೆ. ರೈತರೇ ನೇರವಾಗಿ ಗ್ರಾಹಕರಿಗೆ ಶ್ರೀಗಂಧವನ್ನು ಮಾರಾಟ ಮಾಡುವ ವ್ಯವಸ್ಥೆ ಈಗಾಗಲೇ ಮಾಡಿದ್ದೇವೆ. ನಾವು ಲಾಲ್ಬಾಗ್, ಕಬ್ಬನ್ ಪಾರ್ಕ್, ಅವರೆಮೇಳ ಮತ್ತು ಕೃಷಿ ಮೇಳಗಳಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಮತ್ತು ಅಪ್ಪಟವಾದ ಮತ್ತು ಶುದ್ಧವಾದ ಶ್ರೀಗಂಧವನ್ನು ಪೂರೈಕೆ ಮಾಡೋದಕ್ಕೆ ಈಗಾಗಲೇ ನಾವು ಕ್ರಮ ವಹಿಸಿದ್ದೇವೆ. ಇದರ ಮೂಲಕ ರೈತರು ಪ್ರಾಮಾಣಿಕತೆಯಿಂದ ಮತ್ತು ಮರದ ಮೂಲದ ಪ್ರಮಾಣ ಪತ್ರವನ್ನು ಹಾಜರುಪಡಿಸುವ ಮೂಲಕ ಮತ್ತು ಮರದ ಮೂಲವನ್ನು ಪತ್ತೆ ಹಚ್ಚೋದಕ್ಕೂ ಕೂಡ ಕಾರಣೀಭೂತರಾಗಿ ಒಂದು ವಿಶಿಷ್ಟವಾದ ಕಾರ್ಯಕ್ರಮವನ್ನು ಈ ನಾಡಿಗೆ ನಾವು ಕೊಟ್ಟಿದ್ದೇವೆ ಅಂತ ನಾನು ತುಂಬ ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಚ್ಛೆಪಡ್ತೇನೆ. ನಮ್ಮ ಘೋಷವಾಕ್ಯ ಏನು ಅಂತಂದರೆ, ಮನೆ ಬಾಗಿಲಿಗೆ ಶ್ರೀಗಂಧ, ಶ್ರೀಸಾಮಾನ್ಯನಿಗೆ ಶ್ರೀಗಂಧ. ಇವತ್ತು ಶ್ರೀಗಂಧ ದೊರೀತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹೇರಳವಾದ ಶ್ರೀಗಂಧ ಸಿಗ್ತಾ ಇದೆ, ನಮ್ಮ ರೈತರ ಹತ್ರ ಇದೆ, ಸಾಕಷ್ಟು ದಾಸ್ತಾನು ಇದೆ. ಆದರೆ ಅದನ್ನು ಬಳಸ್ಕೊಳ್ಳೋದಕ್ಕೆ ಅರಣ್ಯ ಇಲಾಖೆಯ ನಿರ್ಬಂಧಗಳು ಕಾರಣವಾಗಿದ್ವು. ನಾವು ಆ ನಿರ್ಬಂಧಗಳನ್ನು ಧಿಕ್ಕರಿಸೇನೆ ಮಾಡಬೇಕು ಅಂತ ಹೇಳಿ 1ನೇ ತಾರೀಕು ಏಪ್ರಿಲ್ನಿಂದ ನಾವು ಇದಕ್ಕೆ ಒಂದು ಚಾಲನೆ ಕೊಡುವ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಜರುಗಿದ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಕೇಂದ್ರ ಕೃಷಿ ಸಚಿವರು, ನಾಡಿನ ನಮ್ಮ ಕರ್ನಾಟಕದ ಕೃಷಿ ಸಚಿವರಾದ ಶ್ರೀ ಚಲುವರಾಯಸ್ವಾಮಿ ಅವರು ಹೇಳಿದರು, ಇನ್ನು ಮುಂದೆ ರೈತರು ಉತ್ತಮವಾದ ಅಧಿಕ ಆದಾಯ ತಗೋಬೇಕು ಅಂತಂದರೆ ಅವರಲ್ಲಿರ್ತಕ್ಕಂಥ ವಸ್ತುಗಳನ್ನು ಮೌಲ್ಯವರ್ಧನೆ ಮಾಡಿದರೆ ಮಾತ್ರ ಸಾಧ್ಯವಾಗುತ್ತೆ ಅಂತ ಕರೆ ಕೊಟ್ಟರು. ಆ ಕರೆಯನ್ನು ಆಧರಿಸಿ ನಾವು ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲೂ ಕೂಡ ಒಂದು ಮಳಿಗೆಯನ್ನು ಸ್ಥಾಪಿಸಿ ಶ್ರೀಸಾಮಾನ್ಯರಿಗೆ ಶ್ರೀಗಂಧವನ್ನು ಒದಗಿಸುವ ಒಂದು ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೇವೆ ಅಂತ ನಾನು ಈ ಮೂಲಕ ಹೇಳೋದಕ್ಕೆ ಇಚ್ಛೆಪಡ್ತೇನೆ.